ಸ್ನೇಹಿತರೆ, ಬೀಳಲಿರುವ ಮುತ್ತುಗಳು ಸರಣಿ ಶೀರ್ಷಿಕೆಯ ಮುಂದುವರೆದ ಭಾಗವಾಗಿ ಈಗ ಅಡಾಪ್ಷನ್ಗೋಸ್ಕರ ನೀವು ದತ್ತು ತಗೊಳ್ಬೇಕು ಅಂತೇಳಿ ಮಗುನ ಬೇಕು ಅಂತೇಳಿ ಅರ್ಜಿ ಹಾಕಿದಿರಿ ಕೇಂದ್ರ ಸರ್ಕಾರಕ್ಕೆ ಕಾರಾ ವೆಬ್ಸೈಟಲ್ಲಿ. ಕಾರಾ ವೆಬ್ಸೈಟಲ್ಲಿ ನಿಮ್ಮದು ಜ್ಯೇಷ್ಠತಾ ಪಟ್ಟಿ ಮುಖಾಂತರ ನಿಮ್ಮ ಮಗು ನಿಮಗೆ ರೆಫರ್ ಆಗಿದೆ. ನೀವು ನಿಮ್ಮ ಯೂಸರ್ ಐ ಡಿ ಪಾಸ್ವರ್ಡನ್ನು ಹಾಕಿ ನಿಮ್ಮ ಮನೇಲಿರೋ ಲ್ಯಾಪ್ಟಾಪು ಕಂಪ್ಯೂಟರ್ಲು ಇಲ್ಲ ಸೈಬರ್ ಸೆಂಟ್ರಲ್ಲಿ ಹೋಗಿ ಅದನ್ನು ಚೆಕ್ ಮಾಡಿಸ್ತೀರಿ. ನಿಮಗೆ ಅದು ಮಗು ಒಪ್ಪಿಗೆ ಆಗಿದೆ. ವಾಟ್ ನೆಕ್ಸ್ಟ್? ಸೊ ಮಗುನ ನಿಮಗೆ ಒಪ್ಪಿಗೆ ಆಗಿದ್ರೆ ರಿಸರ್ವ್ ಮಾಡಿ, ಅಕ್ಸೆಪ್ಟ್ ಮಾಡಿ. ಅಕ್ಸೆಪ್ಟ್ ಮಾಡಿದ ಮೇಲೆ ಯಾವ ದತ್ತು ಸಂಸ್ಥೆಯಿಂದ ಮಗು ನಿಮಗೆ ರೆಫರ್ ಆಗಿದೆಯೋ ಆ ಒಂದು ದತ್ತು ಸಂಸ್ಥೆಯ ಮುಖ್ಯಸ್ಥರನ್ನ ಆ ಸಂಸ್ಥೆಗೆ ಭೇಟಿ ನೀಡಿ ನಿಮ್ಮ ದಾಖಲಾತಿಗಳನ್ನೆಲ್ಲ ಅವರಿಗೆ ತೋರಿಸಿ. ಆಗ ಅವರು ಮಗುನ ನಿಮಗೆ ತೋರಿಸ್ತಾರೆ. ಫಿಸಿಕಲ್ ಆಗಿ ಮಗುನ ನೋಡ್ಬೋದು. ಹಾಗೆ ನಿಮಗೆ ಬೇಕು ಅನಿಸಿದರೆ ಮಗುನ ನಿಮ್ಮ ವೈದ್ಯರ ಹತ್ರ, ಅದೇ ಊರಿನಲ್ಲಿರುವಂಥ ನಿಮ್ಮ ಯಾವುದೇ ಒಂದು ಮಕ್ಕಳ ಡಾಕ್ಟರ್ ಹತ್ರ, ನಿಮ್ಮ ವೈದ್ಯರ ಹತ್ರ ಸಲಹೆ ಮೇಲೆ ಆ ಮಗುನ ಅವರ ಸಿಬ್ಬಂದಿ ವರ್ಗದವ್ರ ಜೊತೆ ಹೋಗಿ ಮಗುನ ಪರಿಶೀಲನೆ ಮಾಡಿಸ್ಕೋಬೋದು. ಅದು ದತ್ತು ತಗೊಳ್ಳುವಂಥ ಪೋಷಕರ ಹಕ್ಕಾಗಿರುತ್ತೆ. ಸೊ ಮಗು ನಿಮಗೆ ಸಂಪೂರ್ಣ ಒಪ್ಪಿಗೆ ಆದಮೇಲೆ ಮಗುನ ಅಡಾಪ್ಷನ್ ಪ್ರೋಸೆಸ್ ಮಾಡಲಿಕ್ಕೆ ನಿಮ್ಮ ಒಪ್ಪಿಗೆಯ ಪತ್ರನ ಅವ್ರಿಗೆ ಕೊಟ್ಟರೆ ಅವರು ಒಂದು ನೆಕ್ಸ್ಟ್ ಅಡಾಪ್ಷನ್ ಕಮಿಟಿ ಮೀಟಿಂಗ್ ಅಂತ ಒಂದು ಇಡ್ತಾರೆ. ಅಲ್ಲಿ ನಿಮಗೆ ಇರುವಂಥ ಡೌಟ್ಸ್ಗಳನ್ನ, ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ವೆರಿಫೈ ಮಾಡಿ ಒಂದು ದತ್ತು ಸಮಿತಿ ಇರುತ್ತೆ. ಅದರಲ್ಲಿ ಒಂದು ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದವರು, ಹಾಗೆ ದತ್ತು ಸಂಸ್ಥೆಯವರು, ಸಮಾಜ ಸೇವಕರ್ತರು ಎಲ್ಲ ಸೇರಿ ಒಂದು ಮೀಟಿಂಗಲ್ಲಿ ನಿಮ್ಮದು ಡಾಕ್ಯುಮೆಂಟ್ಸ್ ಎಲ್ಲ ವೆರಿಫೈ ಮಾಡಿ ನಿಮಗೆ ಅಡಾಪ್ಷನ್ಗಳಿಗೆ ಇರುವಂಥ ಎಲ್ಲ ಮಿತ್ಸ್ ಮತ್ತು ಅದರಲ್ಲಿರೋ ಡೌಟ್ಸ್ಗಳನ್ನೆಲ್ಲ ಕ್ಲಿಯರ್ ಮಾಡ್ತೀವಿ. ಕ್ಲಿಯರ್ ಮಾಡಿ ಆಗ ಪ್ರೀ ಅಡಾಪ್ಷನ್ ಫಾಸ್ಟರ್ ಕೇರ್ ದತ್ತು ಪೂರ್ವ ಒಂದು ಅಗ್ರಿಮೆಂಟ್ ಮಾಡಿಕೊಂಡು ಮಗುನ ನಿಮಗೆ ಅದೇ ದಿನ ನಾವು ಹ್ಯಾಂಡ್ ಓವರ್ ಮಾಡ್ತೀವಿ. ಇದು ನೀವು ರಿಸರ್ವ್ ಮಾಡಿದ ವಿತಿನ್ 10 days ನಾವು ಆ್ಯಸ್ ಅರ್ಲಿ ಆಸ್ ಪಾಸಿಬಲ್ ಮಗುನ ನಿಮಗೆ ಹ್ಯಾಂಡ್ ಓವರ್ ಮಾಡ್ತೀವಿ. ಹಾಗೆ ಪ್ರೀ ಅಡಾಪ್ಷನ್ ಫಾಸ್ಟರ್ ಕೇರ್ಲಿ ಮಗುನ ನೀವು ತೊಗೊಂಡು ನೀವು ಮನೆಗೆ ಹೋಗಿ ನಿಮ್ಮ ಮಗು ಹಾಗೆ ಸಾಕ್ತಾ ಇರ್ತೀರಿ. ಹಾಗೆ ನಾವು ಏನು ಮಾಡಬೇಕು, ಕಾರಾ ನಿಯಮಾನುಸಾರ ದತ್ತು ಸಂಸ್ಥೆಯವರು ವಿತಿನ್ 10 days ಅದನ್ನು ಜಿಲ್ಲಾಧಿಕಾರಿಗಳ ಕಚೇರಿಗೆ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದ ಮುಖೇನ ನಾವು ನಿಮ್ಮ ಫೈಲನ್ನ ಪುಟಪ್ ಮಾಡ್ತೀವಿ ದತ್ತು ಆದೇಶಕ್ಕೆ ಹೋಗ. ಆಮೇಲೆ ಜಿಲ್ಲಾಧಿಕಾರಿಗಳು ನಿಯಮಾನುಸಾರ 2 ತಿಂಗಳ ಒಳಗಡೆ ಅವರು ದತ್ತು ಆದೇಶನ ನೀಡಬೇಕು. ದತ್ತು ಆದೇಶನ ನೀಡ್ತಾರೆ. ಆ ಆದೇಶ ಪಡೆದ ನಂತರ ನಾವು ನಿಮ್ಮ ತಂದೆ ತಾಯಿ, ಹೊಸದಾಗಿ ಯಾರು ದತ್ತು ತೊಗೊಂಡಿರ್ತಾರೋ ಆ ತಂದೆ ತಾಯಿ ಹೆಸರಲ್ಲಿ ಬರ್ತ್ ಸರ್ಟಿಫಿಕೇಟ್ ಮಾಡಿಸ್ತೀವಿ. ಬರ್ತ್ ಸರ್ಟಿಫಿಕೇಟ್ ಮತ್ತು ನ್ಯಾಯಾಲಯದ ಆದೇಶ, ಜಿಲ್ಲಾಧಿಕಾರಿಗಳ ನ್ಯಾಯದ ಆದೇಶನ 2 ತಿಂಗಳು ಕಾಲಾವಕಾಶದೊಳಗೆ ನಿಮಗೆ ನಾವು ನೀಡ್ತೀವಿ. ಅದಾದ ನಂತರ ನೀವು ಪಾಸ್ಪೋರ್ಟನ್ನು ಮಾಡ್ಕೊಳ್ಬೋದು. ಹಾಗೆ ನೀವು ಮಗುನ ನಿಮ್ಮ ಮನೆಯಲ್ಲಿ ಕಾನೂನುಬದ್ಧವಾಗಿ ಸಾಕೊಳ್ತಾ ಹೋಗೋಕ್ಕೆ ಅನುಕೂಲ ಆಗುತ್ತೆ. ಸೊ ಇದಲ್ಲದೆ ಪೋಸ್ಟ್ ಅಡಾಪ್ಷನ್ ಫಾಲೋಅಪ್, ಮಗು ತೊಗೊಂಡೋಗ್ಬಿಟ್ರಿ, ಆಮೇಲೆ ಏನು ಮಾಡ್ತೀರಿ, ನೀವು 6 ತಿಂಗಳಿಗೊಂದ್ಸತಿ ಮಗುನ ಹೇಗೆ ಸಾಕ್ತಾ ಇದ್ದೀರಿ ಅಂತೇಳಿ ಯಾರು ದತ್ತು ಸಂಸ್ಥೆಯವರು ನಿಮ್ಮ ಮನೆ ಅಧ್ಯಯನ ಮಾಡಿರ್ತಾರೆ ಅವರು ನಿಮ್ಮ ಮನೆ ಭೇಟಿ ಮಾಡಿ ಮಗು ಹೇಗೆ ಸಾಕ್ತಾ ಇದ್ರಿ, ಮಗು ಚೆನ್ನಾಗಿ ನೋಡ್ಕೊಳ್ತಾ ಇದ್ದೀರಾ, ಮಗು ಚೆನ್ನಾಗಿ ಬೆಳೀತಾ ಇದೆಯಾ ಅಂತೆಲ್ಲ ಪರಿಶೀಲನೆ ಮಾಡಿ ಅವರು ಒಂದು ವರದಿನ ಕೊಡ್ತಾರೆ. ಹಾಗೆ ನೀವು ಸಹ ದತ್ತು ಸಂಸ್ಥೆನ ಭೇಟಿ ಮಾಡಿ 6 ತಿಂಗಳಿಗೊಂದ್ಸತಿ ಮಗುನ ತೋರಿಸ್ಬೇಕಾಗತ್ತೆ. ಕನಿಷ್ಠ 2 ವರ್ಷಗಳ ಕಾಲ 4 ಈ ಥರ ಪೋಸ್ಟ್ ಅಡಾಪ್ಷನ್ ಫಾಲೋಅಪ್ನ ನಾವು ಕಾನೂನುಬದ್ಧವಾಗಿ ಕೇಳ್ತೀವಿ. ಯಾಕಪ್ಪ ಅಂದರೆ ನಮಗೆ ಒಂದು ಅಶ್ಯೂರೆನ್ಸ್ ಸಿಗುತ್ತೆ ಅಷ್ಟೊತ್ತಿಗೆ ಮಗುನ ನೀವು ಚೆನ್ನಾಗಿ ಸಾಕ್ತಾ ಇದ್ದೀರಿ. ಮಗು ಬೆಳೆಸುವಾಗ ನಿಮಗೂ ಅನೇಕ ಥರದ ಡೌಟ್ಗಳು ಬರ್ಬೋದು. ಅದನ್ನೆಲ್ಲ ನಾವು ನಿಮ್ಮ ಮನೆ ಕುಟುಂಬದವರಾಗಿ ನಾವು ನಿಂತು ನಿಮಗೆ ಸಲಹೆ ಸೂಚನೆಗಳನ್ನ ಕೊಡ್ತಾ ಇರ್ತೀವಿ. ಸೊ 2 years ಹೊತ್ತಿಗೆ ಮಗು ನಿಮ್ಮ ಫ್ಯಾಮಿಲಿಗೆ ಚೆನ್ನಾಗಿ ಬ್ಲೆಂಡ್ ಆಗಿಬಿಡುತ್ತೆ. ಸೊ ಹಾಗಾಗಿ ವಿ ನೋ ಇಟ್ ವಿಲ್ ಬಿ ಸಕ್ಸಸ್ಫುಲ್ ಅಡಾಪ್ಷನ್ ಅಂತ ಹೇಳಿ. ಸೊ ಇದು ದತ್ತು ಒಂದು ಪ್ರಕ್ರಿಯೆ ಸಂಪೂರ್ಣ ಆಗಲಿಕ್ಕೆ. ಹಾಗೆ ಮುಂದುವರೆದ ಭಾಗವಾಗಿ ಇದಕ್ಕೆ ಏನಪ್ಪ ಕಾನೂನಲ್ಲಿ ಏನು ವೆಚ್ಚ ತಗಲುತ್ತೆ ಒಂದು ಮಗು ದತ್ತು ತಗೊಳ್ಳಿಕ್ಕೆ ಅಂತ ಕೇಳ್ತಾರೆ. ರಿಜಿಸ್ಟ್ರೇಷನ್ನು ಇದರಲ್ಲಿ ಫ್ರೀ ಇರುತ್ತೆ. ಮುಂಚೆ ರಿಜಿಸ್ಟ್ರೇಷನ್ನು ಫಸ್ಟ್ ಮಾಡ್ಕೊಳ್ಳುವಾಗ ಏನೂ ಶುಲ್ಕ ಇಲ್ಲ. ರಿಜಿಸ್ಟ್ರೇಷನ್ ಆದಮೇಲೆ ಮಗು ನಿಮಗೆ ಅಲಾಟ್ ಆದಮೇಲೆ ಆ ಒಂದು ದತ್ತು ಸಂಸ್ಥೆಗೆ 50,000 ರೂಪಾಯಿಗಳನ್ನು ದತ್ತು ಶುಲ್ಕವಾಗಿ ಬ್ಯಾಂಕ್ ಖಾತೆಗೆ ಕಟ್ಟಬೇಕಾಗುತ್ತೆ. ಅದು DD ಆಗ್ಬೋದು, ಆನ್ಲೈನಲ್ಲಿ ಆದರೂ ಆಗ್ಬೋದು. ಇದನ್ನು ದತ್ತು ಸಂಸ್ಥೆಯ ಒಂದು ಖಾತೆ ಇರುತ್ತೆ. ಆ ಒಂದು ಮಕ್ಕಳ ಪಾಲನಾ ಖಾತೆಗೆ ಇದನ್ನು ನೀವು ತುಂಬ್ತೀರಿ. ತುಂಬಿದ ಮೇಲೆ ಅಷ್ಟೇ ಫೀಸ್. ಅದಾದಮೇಲೆ ನೀವು ಪೋಸ್ಟ್ ಅಡಾಪ್ಷನ್ ಫಾಲೋಅಪ್ಗೆ ಒನ್ಸ್ ಇನ್ 6 months 2,000 ರೂಪೀಸನ್ನು ನೀವು ದತ್ತು ಸಂಸ್ಥೆ ಯಾರು ನಿಮ್ಮ ಮನೆ ಗೃಹ ತನಿಖಾ ವರದಿನ ಮಾಡ್ಲಿಕ್ಕೆ ಬರ್ತಾರೆ ಅವ್ರಿಗೆ 2,000 ರೂಪಾಯಿ ಕಟ್ಟಬೇಕಾಗತ್ತೆ. ಹಾಗೆ ಫಸ್ಟ್ ಟೈಮ್ ನೀವು ಅಡಾಪ್ಷನ್ ಹೋಮ್ ಎಂಕ್ವೈರಿಗೆ ಬರ್ತಾರಲ್ಲ, ಅಡಾಪ್ಷನ್ ಹೋಮ್ ಸ್ಟಡಿ ಮಾಡಲಿಕ್ಕೆ ಬಂದಾಗ ಅವ್ರಿಗೆ 6,000 ರೂಪಾಯಿ ಕಟ್ಟಬೇಕಾಗತ್ತೆ. ಟೋಟಲ್ ಇದಕ್ಕೆ ಹೇಳೋದಾದರೆ ರಿಜಿಸ್ಟ್ರೇಷನ್ ಇಸ್ ಫ್ರೀ, ಮತ್ತು ಹೋಮ್ ಸ್ಟಡಿ ಫೀಸ್ ಇಸ್ 6,000, 6,000 ರೂಪಾಯಿ. ಹಾಗೆ ದತ್ತು ಶುಲ್ಕ 50,000 ರೂಪಾಯಿ. ದತ್ತು ತಗೊಂಡಾದ ನಂತರ 6 ತಿಂಗಳಿಗೊಮ್ಮೆ 2,000 ರೂಪಾಯಿನ 4 ಸತಿ ಕಟ್ಟಬೇಕಾಗತ್ತೆ. ಇಷ್ಟು ದತ್ತು ಶುಲ್ಕ ಆಗಿರುತ್ತೆ.
ಇಷ್ಟನ್ನ ಹೇಳ್ತಾ ಇದ್ದೀನಿ. ಹಾಗೆ ಇನ್ನು ಕೆಲವೊಂದು ಡೌಟ್ಗಳೇನಪ್ಪ ಅಂದರೆ, ಕೆಲವರು ಮಕ್ಕಳಿರುತ್ತೆ, ನಾವು ಮಗು ದತ್ತು ತೊಗೊಳ್ಬೋದಾ ಡಾಕ್ಟ್ರೆ ಅಂತ ಕೇಳ್ತಾರೆ. ಹೌದು, ಮಕ್ಕಳು, ಜೈವಿಕ ಮಕ್ಕಳುಗಳಿದ್ದಂಥವ್ರು ಸಹ ಕಾನೂನು ರೀತಿಯಲ್ಲಿ ನಮ್ಮ ಬಾಲ ನ್ಯಾಯ ಕಾಯ್ದೆನಲ್ಲಿ 4 ಮಕ್ಕಳುಗಳ ತನಕ ದತ್ತು ತಗೊಳ್ಳಿಕ್ಕೆ ಅವಕಾಶ ಇದೆ. ಸೊ ಅದು ಅಲ್ಲದೆ ಇನ್ನು ಕೆಲವೊಂದು ಕೇಳ್ತಾರೆ, ಅವರ ವಯಸ್ಸು 50 ಆಗ್ತಾ ಇದೆ, ನನಗೀಗ ಸಣ್ಣ ಮಗು ಕೊಡಿ ಅಂತ. ಸೊ ಇಲ್ಲ, ಇದಕ್ಕೆ ನಿರ್ಬಂಧನೆ ಇದೆ. ಕಾನೂನಲ್ಲಿ ಏಜ್ ಅನುಗುಣವಾಗಿ ಮಕ್ಕಳನ್ನ ಅಲಾಟ್ಮೆಂಟ್ ಗೈಡ್ಲೈನ್ಸ್ ಇದೆ. ಈಗ ಗಂಡ ಮತ್ತು ಹೆಂಡತಿಯ ವಯಸ್ಸು 90 ವರ್ಷದ ಒಳಗಡೆ ಇದ್ದರೆ ನೀವು 4 ವರ್ಷದ ಒಳಗಡೆ ಇರೋ ಮಗುನ ತಗೊಳ್ಳೋಕ್ಕೆ ಅರ್ಹರಿರ್ತೀರಿ. ಗಂಡ ಹೆಂಡತಿ ವಯಸ್ಸು 90ಕ್ಕಿಂತ ದಾಟಿ 100 ವರ್ಷ ಆಗ್ತಾ ಇದೆ ಅಂದರೆ, 50 100 ವರ್ಷ ಆ ಥರ ಆಯಿತು ಅಂದರೆ ನೀವು 4ರಿಂದ 8 ವರ್ಷದ ಮಗು ತೊಗೊಳ್ಬೇಕಾಗತ್ತೆ. ತುಂಬ ಸಣ್ಣ ಮಗು ತೊಗೊಂಡ್ರೆ ನಿಮಗೆ ಮಗುನ ಸಾಕಲಿಕ್ಕೆ ಕಷ್ಟ ಆಗುತ್ತೆ. ಮಗು ಮೆಜಾರಿಟಿ ಬರುವಾಗ ನೀವು ತುಂಬ ವಯಸ್ಕರಾಗ್ಬಿಟ್ಟಿರ್ತೀರಿ. ಮಗುಗೆ ಸಂಪೂರ್ಣ ಒಂದು ಸದೃಢ ಭವಿಷ್ಯ ನಿರ್ಮಿಸಲಿಕ್ಕೆ ಕಷ್ಟ ಆಗುತ್ತೆ ಅನ್ನೋ ಒಂದು ದೃಷ್ಟಿಯಿಂದ ಈಗ ಇಟ್ಕೊಂಡಿದ್ದಾರೆ. ಹಾಗೆ ನಮ್ಮ ಬಾಲ ನ್ಯಾಯ ಕಾಯ್ದೆಯಲ್ಲಿ 18 ವರ್ಷ ತನಕನೂ ಆ ಒಬ್ಬ ಮಗು ಅಂತ ಕರಿತೀವಿ, 18 ವರ್ಷ ತನಕ. ಹಾಗಾಗಿ ನಿಮ್ಮ ವಯಸ್ಸು 100ಕ್ಕಿಂತ ದಾಟಿ 110 ಒಳಗಡೆ ಇದ್ದರೆ, ಅಂದರೆ ಗಂಡ ಹೆಂಡತಿ ವಯಸ್ಸು 55 ಈ ಥರ, 53 54 ಈ ಥರ, 100ರಿಂದ 110 ವರ್ಷ ಇಬ್ಬರು ಗಂಡ ಹೆಂಡತಿ ವಯಸ್ಸು ಕೂಡಿಸಿದಾಗ ಆ ಥರ ಇದ್ದರೆ ನೀವು 8ರಿಂದ 18 ವರ್ಷದ ಮಗುನ ತಗೊಳ್ಳಿಕ್ಕೆ ಅರ್ಹರಿರ್ತೀರಿ. ಸೊ ಇದೆಲ್ಲ ನಿಮ್ಮ ಮಗು ಚೆನ್ನಾಗಿ ಒಂದು ಸಮಾಜದಲ್ಲಿ ಹೊಂದ್ಕೊಳ್ಳಿ ಅನ್ನೋ ಒಂದು ದೃಢ ಸಂಕಲ್ಪದಿಂದ ಒಂದು ಕಾನೂನಾತ್ಮಕವಾಗಿ ಈ ಒಂದು ಏಜ್ ಗೈಡ್ಲೈನ್ಸನ್ನು ಮಾಡಿದ್ದಾರೆ. ಸೊ ಇದು ವೈಜ್ಞಾನಿಕವಾಗೂ ಸಹ ಬಹಳ ಸಮಂಜಸ ಅಂತ ಅನ್ನಿಸ್ತದೆ. ಹಾಗಾಗಿ ದತ್ತು ತಗೊಳ್ಳುವಂಥವ್ರು ಆದಷ್ಟು ಬೇಗ ಬಂದು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ಸಣ್ಣ ಮಕ್ಕಳಲ್ಲಿ ಮಗುನ ಮನೆ ತುಂಬಿಸ್ಕೊಳ್ಳಿ. ಸೊ ನಿಮ್ಮ ಮನೆಯೂ ನಂದನವನವಾಗಿ ಚೆನ್ನಾಗಿರುತ್ತೆ, ಮಗುವು ಒಂದು ಅರ್ಥಪೂರ್ಣ ಒಂದು ಬದುಕನ್ನು ಕಟ್ಕೊಡೋಕ್ಕಾಗತ್ತೆ ಅಂತ ಹೇಳೋಕ್ಕೆ ಇಷ್ಟಪಟ್ಟು ಈ ಒಂದು ಸರಣಿ ಶೀರ್ಷಿಕೆನ ಇಲ್ಲಿಗೆ ಮುಗಿಸ್ತೀನಿ. ಥ್ಯಾಂಕ್ ಯು. ನಮಸ್ತೆ.